ಒಂದಂತೂ ನನಗೆ ಅರ್ಥ ಆಯ್ತು, ರಾಜ್ ಬಿ ಶೆಟ್ಟಿ ಅವ್ರ ಹತ್ರ ಬೈಸ್ಕೊಂಡವ್ರು ಉದ್ಧಾರ ಆಗ್ತಾರೆ ಅಂತ. ಇಲ್ಲ ಅದು ಗೊತ್ತಿಲ್ಲ ಪಾಪ ಅವನು ತೊಂದ್ರೆನೂ ಕೊಡ್ತಾನೆ ತುಂಬಾ. ಏನು ಅವಂದೇ ಏನೋ ಇರುತ್ತೆ. ಅಂದ್ರೆ ಈಗ ಯಾವ ತರ ಹೇಳೋದು, ಅವಂದು ಈಗ ಎಕ್ಸಾಂಪಲ್, ನೀವು ಬೆಂಗಳೂರಿಂದ ಮಂಗಳೂರಿಗೆ ಅರ್ಜೆಂಟ್ ಹೋಗ್ಬೇಕು, ಫೋನ್ ಮಾಡ್ತೀರಾ, ಇದು ಅರ್ಜೆಂಟ್ ನಂಗೆ ಬೆಂಗಳೂರಿಂದ ಮಂಗಳೂರಿಗೆ ಹೋಗ್ಬೇಕು ಅಂತ ಟಿಕೆಟ್ ಮಾಡ್ತಾನೆ, ಟಾಟ್ ಅಂತ ಬರುತ್ತೆ. ಸೊ ನೀವು ಏರ್ಪೋರ್ಟಿಗೆಲ್ಲ ಹೋಗಿ ರೀಚ್ ಆದಾಗ ಗೊತ್ತಾಗುತ್ತೆ ಮಂಗಳೂರಿಂದ ಬೆಂಗಳೂರು ಮಾಡಿದ್ದಾನೆ. ಇದು ಒಂದು ಕತೆ. ಈ ತರ ಕತೆ 101 ಬೇಕಾದ್ರೂ ಸಿಗುತ್ತೆ. ಒಂದು ತೊಂದ್ರೆ ಅಂದ್ರೆ ತೊಂದ್ರೆ. ನಾ ಹೇಳಿದ್ನಲ್ವಾ ಆಗ ಸ್ವಲ್ಪ ಬಾಡಿ ಲ್ಯಾಂಗ್ವೇಜ್ ಮಿಕ್ಸ್ ಮಾಡಿದ್ದೀನಿ. ಇವಂದೆ ಈಗೆಲ್ಲ ನಿಂತಿರ್ತಾನೆ, ಈಗೆಲ್ಲ ಯಾವ್ದು ಅದೆಲ್ಲ ಬಂದಿದೆ ಆ ಬಾಡಿ ಲ್ಯಾಂಗ್ವೇಜ್ ಮಾತ್ರ. ಇವಂದೇ ಬಾಡಿ ಲ್ಯಾಂಗ್ವೇಜ್. ಈಗ ಬಾರಿ ಡಿಸೆಂಟ್, ರಾಜಣ್ಣ ನೀವು ನನಗೆ ಎಡಕ್ಕೆ ಇಲ್ಲೇ ಅಂತಾನೆ, ಅಲ್ಲೋದ್ರೆ ಸುಮ್ಮನೆ ಕುತ್ಕಡಿ ಮಾರಿ ಅಂತಾನೆ. ಆತರ ಕ್ರಿಕೆಟ್ ಆಡ್ಬೇಕಾದ್ರೆ ನಾನು ಅವನಿಗೆ ಆ ವರ್ಡ್ ಯೂಸ್ ಮಾಡಿ, ನಾನು ವರ್ಡ್ ಡಿಗ್ರಿಲೇ ಬಿಟ್ಟಿದ್ದೇನೆ. ಅವನು ಏನೋ ಫ್ಲೋ ಅಲ್ಲಿ ಪಾಪ ಕ್ಯಾಮರಾ ಇಟ್ರು ಅಂತ ಹೇಳಿದ್ರು, ವರ್ಡ್ ಅದ್ ವರ್ಡ್ ಯೂಸ್ ಮಾಡಲ್ಲ ನಾನೀಗ, ಡಿಗ್ರಿಲೇ ಬಿಟ್ಟಿದ್ದೀನಿ. ಬಟ್ ಜಗಳವಂತೂ ಗೋಪಾಲ್ ಕೃಷ್ಣ ದೇಶಪಾಂಡೆ ಒಂದ್ಸಲ ಕ್ರಿಕೆಟ್ ಆಡಕ್ ಬಂದಿದ್ರು. ಅವರು ಆಡೋದ್ ನೋಡಿ, ಏನ್ರಿ ನೀವು ಏನ್ ವರ್ಲ್ಡ್ ಕಪ್ ಆಡ್ತಾ ಇದ್ರಿ, ಇಷ್ಟು ಯಾಕ್ರಿ ಸೀರಿಯಸ್ ಅಂತ. ಐ ಥಿಂಕ್ ಐ ಡೂ ಎವ್ರಿಥಿಂಗ್ ಪ್ಯಾಷನೇಟ್ಲಿ. ಕ್ರಿಕೆಟ್ ಅಂದ್ರೆ ಜಗಳ ಎಲ್ಲ ಆಡಿ ಎದುರುಗಡೆನ ಅಳಬೇಕು ಬ್ಯಾಟ್ ಬಿಟ್ಟು, ಆ ತರ ಎಲ್ಲ ಮಾಡಿ ಆಮೇಲೆ ಒಟ್ಟಿಗೆ ಟೀ ಕೊಡ್ಕೊಂಡು ತಿಂಡಿ ತಿಂದು ಮತ್ತೆ ಆಯ್ತು ಸರಿ ಅಲ್ಲಿಗೆ. ಹಂಗಾದ್ರೆ ಹೋಗೋದು ಬಹಳ ಕಷ್ಟ ನಿಮ್ ಟೀಮಿಗೆ. ಸ್ಟ್ರಾಂಗ್ ಇರಬೇಕು. ನಾನು ಯಾವತ್ತೂ ಹೇಳ್ತೀನಿ, ಇವ್ರನ್ನೆಲ್ಲ ನಾನು ಬದುಕಿಗೆ ಪ್ರಿಪೇರ್ ಮಾಡ್ತಿದ್ದೀನಿ. ಲವ್ಲಿ.